ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದ ರೈತರೊಬ್ಬರು ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿಗೆ ಸೂಕ್ತ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ತಮ್ಮ 3 ಎಕರೆ ಜಮೀನಿನಲ್ಲಿ ಇದ್ದಂತ ಬೆಳೆಯನ್ನ ರೂಟರ್ ಮೂಲಕ ಟ್ರ್ಯಾಕ್ಟರ್ ಬಳಸಿ ನಾಶಪಡಿಸಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟಿದ್ರೂ ಕೂಡ ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಪಾರ ಕಷ್ಟಪಟ್ಟು ಉತ್ತಮ ಮೆಣಸಿನಕಾಯಿ ಬೆಳೆ ತೆಗೆಯಲಾಗಿತ್ತು. ಆದರೆ ಮಾರುಕಟ್ಟೆಯಲ್ಲಿ ತೀವ್ರ ದರ ಕುಸಿತ ಉಂಟಾದ ಕಾರಣ ಬೆಳೆದ ಬೆಳೆಯನ್ನ ಕೊಯ್ದು ಮಾರಾಟ ಮಾಡುವುದಕ್ಕೂ ಕೂಡ ವೆಚ್ಚ ಸರಿದೂಗದ ಸ್ಥಿತಿ ನಿರ್ಮಾಣವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ರೈತ ಈ ಘಟನೆಯಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದಿಂದ ನಿರೀಕ್ಷಿತ ಆದಾಯ ಸಿಗದೆ ಕಂಗಾಲಾಗಿರುವ ಇವರು ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ತಮಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ನಾವು ಗೋವನಕೊಪ್ಪದಿಂದ ಮಾತಾಡೋದು, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ. ನಾವು ಒಬ್ಬರು ರೈತರಾಗಿ ಹೇಳ್ಬೇಕಂದ್ರೆ ಈಗ ಮಳೆ ಇದ್ದಾಗ ಮೆಣಸಿನ ಗಿಡ ನಮ್ಮೆಲ್ಲ ಭಾಳ ಆಗ್ಬಿಟ್ಟಾರೆ. ಹಿಂಗಾಗಿ ನಾವು ಹರಿಯಾಕ ಆಗಿನ ಪಗಾರ ಹೆಚ್ಚಿಗೆ ಐತ್ರಿ, ಮಳೆ ಇಲ್ಲ. ಹಿಂಗಾಗಿ ನಮಗೆ ಭಾಳ ತೊಂದರೆ ಆಗ್ಬಿಟ್ಟೈತಿ. ಅವ್ನಿಗೆ ರೂಟ್ರ್ ಹೊಡಿಬೇಕಂತ ಮಾಡಿಬಿಟ್ಟೈತಿ. ನಾವು ಕೈಗೆ ಬಂತು ಬಾಯಿಗೆ ಬರ್ಲಂಗೆ ಆಗ್ಬಿಟ್ಟೈತಿ ನಮಗೆ. 3 ಎಕರೆ ಮೆಣಸಿನ ಗಿಡ ಹಚ್ಚೇವ್ರಿ. 60,000 ರೂಪಾಯಿ ಖರ್ಚು ಮಾಡೇವ್ರಿ. ಅದಕ್ಕೆ 1 ರೂಪಾಯಿನೂ ಲಾಭ ಇಲ್ಲ. ಲಾಭ ಅನ್ನೋದು ಕಂಡಿಲ್ಲ. ನಾವು ಒಟ್ಟು 60,000 ರೂಪಾಯಿ ಖರ್ಚು ಮಾಡೇವ್ರಿ ಎಕರೆ. ನಮ್ಮ ಟೋಟಲ್ ಮೆಣಸಿನಗಿರಿ ಇದೆ 4 ಎಕರೆ ಐತ್ರಿ. ಇದಕ್ಕೆ ಏನಿಲ್ಲ ಅಂದ್ರೆ ಒಂದು 80,000 ರೂಪಾಯಿ ಖರ್ಚು ಮಾಡೇವ್ರಿ. ಈಗ ಇಲ್ಲಿಂದ ರೀ ಎಣ್ಣಿಲಿಂದ ರೀ ಗಳೆ ಇದ್ರಿ ಈಗ ಸದ್ಯ ರೇಟ್ ಇಲ್ಲ ರೀ. 10 ಕಿಲೋಕ್ಕೆ ರೀ 60, 80, 100, 150 ಮಟ್ಟ ಹೊಂಟವ್ರಿ. ಇದು ಎನ್ನಾಳ ಪಗಾರ ಈಗ ಸದ್ಯ ರೀ 350 ರೂಪಾಯಿ ಆಗೈತೆ ರೀ. ಈಗ ಬಳಿಕ ಮಳೆ ಒಂದಿಲ್ಲ ರೀ. ನೀರು ಹಾಸ್ಬೇಕಂದ್ರೆ ನೀರಾವರಿ ಒಂದಿಲ್ಲ ರೀ. ಮಳೆ ಅವಲಂಬನೆ ಮೇಲೆ ಇರ್ತವ್ರಿ ನಾವು. ಅದಕ್ಕೆ ಈಗ ಸದ್ಯ ಮಳೆನೂ ಇಲ್ಲ ರೀ. ಮತ್ತೀಗ ನಮ್ಮ ಶಾಸಕರು ಆ ಬಳಿಕ ಮುಖ್ಯಮಂತ್ರಿಗಳು ಏನು ಬರವ ಅಂತೇಳಿ ಘೋಷಣೆ ಮಾಡಾಕ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಠ್ಠಲ ಕರಡಿಗುಡ್ಡ ಅವರು ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬಣ್ಣ ಬನ್ನಿ. ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಕೂಡ ಬರ ಘೋಷಣೆ ಮಾಡಬೇಕು ಅನ್ನುವಂಥ ಕೂಗು ಇದೀಗ ಎಲ್ಲೆಡೆ ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ಕೂಡ ಏನು ರೈತ ಕೂಡ ಇದೀಗ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಿರುವಂಥದ್ದು. ಏನು 3 ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಯನ್ನ ಇದೀಗ ಟ್ರ್ಯಾಕ್ಟರ್ ಮೂಲಕ ರೂಟರ್ ಹೊಡೆಯುವ ಮೂಲಕವಾಗಿ ಇದೀಗ ಬೆಳೆಯನ್ನ ಹಾಳು ಮಾಡ್ತಿರುವಂಥದ್ದು. ಸದ್ಯ ನಾವೀಗ ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದ ರೈತರ ಜಮೀನಿನಲ್ಲಿ ಇರುವಂಥದ್ದು. ಸದ್ಯ ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು. ಈಗಾಗಲೇ ಮೆಣಸಿನಕಾಯಿ ಬೆಳೆಯನ್ನ ರೈತ ಹರಿಗಿ ನಾಶಪಡಿಸುವಂಥ ಹಿನ್ನೆಲೆಯಲ್ಲಿ ಕೂಡ ಇದೀಗ ಸಂಕಷ್ಟದ ಸ್ಥಿತಿಯನ್ನು ರೈತರು ಎದುರಿಸುತ್ತಿರುವಂತಾಗಿದೆ. ಯಾಕಂತಂದರೆ ಈಗಾಗಲೇ ಮೆಣಸಿನಕಾಯಿ ಬೆಳೆಗೆ 1 ಎಕರೆಗೆ 50,000 ರಿಂದ 60,000 ರೂಪಾಯಿಯನ್ನು ಖರ್ಚು ಮಾಡಿ ಈಗಾಗಲೇ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿರ್ತಾರೆ. ಬೆಳೆದಿದ್ದಂಥ ಸಂದರ್ಭದಲ್ಲಿ ಕೂಡ ಮೆಣಸಿನಕಾಯಿ ಬೆಳೆ ತುಂಬ ಉತ್ತಮವಾದ ಬೆಳೆ ಬಂದರೂ ಕೂಡ ಅದಕ್ಕೆ ದರ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಇದೀಗ ರೈತ ಒಂದು ಹರಗುವಂಥ ಪ್ರಕ್ರಿಯೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಕೂಡ ಕೆಜಿಗೆ 30 ರಿಂದ 40 ರೂಪಾಯಿ ದರ ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಇದೀಗ ರೈತ ದರ ಇಲ್ಲ ಅನ್ನುವ ಕಾರಣಕ್ಕೆ ಇದೀಗ ಹರಗ್ತಿರುವಂಥದ್ದು. ಈಗಾಗಲೇ 10 ಕೆಜಿಗೆ 300 ರಿಂದ 400 ರೂಪಾಯಿ ಬಂದರೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಇದೀಗ ಹೇಳ್ತಿರುವಂಥದ್ದು. ನಾವೀಗ ಏನು ಸದ್ಯ ಜಮೀನನ್ನು ಹರಗ್ತಿರುವಂಥ ರೈತರ ಜಮೀನಿನಲ್ಲಿ ನೀವು ಈಗ ನೋಡ್ತಿರ್ಬೋದು. ಟ್ರ್ಯಾಕ್ಟರ್ ಮೂಲಕವಾಗಿ ರೈತ ಯಾವ ರೀತಿ ತನ್ನ ಬೆಳೆ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಹಾನಿಪಡಿಸಿರುವಂಥ ದೃಶ್ಯವನ್ನ ನೋಡಿದ್ರೆ ಈಗಾಗಲೇ ರೈತರು ಕೂಡ ಸಾಕಷ್ಟು ಮರುಗುತ್ತಿರುವಂಥ ದೃಶ್ಯ ಇದೀಗ ಎಲ್ಲೆಡೆ ಇದಾಗ್ತಿರುವಂಥದ್ದು. ಈಗಾಗಲೇ ಕೂಡ ಸಾಕಷ್ಟು ರೀತಿಯಲ್ಲಿ 60 ರಿಂದ 70 ಸಾವಿರ ರೂಪಾಯಿ ಈಗ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿರ್ತಕ್ಕಂಥ ಇವರು ಮೆಣಸಿನಕಾಯಿ ಬೆಳೆ ಇದೀಗ 3 ಎಕರೆಯಲ್ಲಿ ಹಾನಿಯನ್ನ ಮಾಡ್ತಿರುವಂಥ ರೈತ ಇದೀಗ ಸಾಕಷ್ಟು ಏನು ಮರುಗುತ್ತಿರುವಂಥದ್ದು. ಯಾಕಂತಂದ್ರೆ ಕಷ್ಟಪಟ್ಟ ಬೆಳೆದಿರ್ತಕ್ಕಂಥ ಬೆಳೆಯನ್ನ ರೈತ ಇದೀಗ ಹಾನಿ ಮಾಡಬೇಕಂತಂದ್ರೆ ಯಾವ ರೀತಿ ಕಷ್ಟ ಆಗುತ್ತೆ ಅನ್ನುವಂಥದ್ದು ಕೂಡ ರೈತರನ್ನೇ ಇದೀಗ ಅಂತ ಒಂದು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಕೂಡ ಮೆಣಸಿನಕಾಯಿ ಬೆಳೆಯನ್ನ ಹರಗುತ್ತಿರುವಂಥ ರೈತರ ಹತ್ರ ನಾವೀಗ ಹೋಗ್ತಾ ಇರುವಂಥದ್ದು. ಈಗಾಗಲೇ ಕೂಡ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆ ಇದೀಗ ಸಂಪೂರ್ಣ ಉತ್ತಮವಾದ ಬೆಳೆ ಇದ್ರೂ ಕೂಡ ಅದನ್ನ ಈಗ ಹರಗುವಂಥ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ನಾವೀಗ ಸದ್ಯ ಟ್ರ್ಯಾಕ್ಟರ್ನಲ್ಲಿ ಹರಿತಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಯನ್ನ ಹಾನಿ ಮಾಡ್ತಿರ್ತಕ್ಕಂಥ ರೈತರನ್ನೇ ಮಾತನಾಡಿಸೋಣ. ಸರ್, ಎಷ್ಟು ಖರ್ಚು ಮಾಡಿದ್ರಿ? ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಬೆಳೆದಿರ್ತಕ್ಕಂಥ ಬೆಳೆ? ಕೈ ಬಂತು ಬಾಯಿಗೆ ಬರ್ಲಂಗ ಆಗಿದೆ ಸರ್. ಹಿಂಗಾಗಿ ರೇಟ್ ಇಲ್ಲ, ಮಳೆಗಾಲ ಇಲ್ಲ. ಹಿಂಗಾಗಿ ಓಡ್ತಾ ಇದೆ ಸರ್. 1 ಎಕರೆಗೆ 60,000 ಖರ್ಚು ಮಾಡಿದ್ವಿ ಸರ್. ಅದಕ್ಕೆ ಮೆಣಸಿನಕಾಯಿ ಎಷ್ಟು ಎಕರೆ ಇದೆ? ಒಂದು 3 ಎಕರೆ ಇದೆ ಸರ್.
ಈಗ 3 ಎಕರೆ ಬೆಳೆದಿರ್ತಕ್ಕಂಥ ಬೆಳೆ, ಕಷ್ಟಪಟ್ಟು ಬೆಳೆದಿರ್ತೀರಿ ಬೆಳೆಯನ್ನ, ಇದೀಗ ಹಾನಿ ಮಾಡ್ತಾ ಇದ್ದೀರಾ, ಏನು ಅನ್ಸುತ್ತೆ ನಿಮ್ಗೆ? ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಸರ್. ಏನ್ ಮಾಡ್ಬೇಕಂತ ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೂಡ ಬೇರೆ ಬೆಳೆ ಮಾಡ್ಬೇಕಂತ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ ನಾವೀಗ. ಈ ಹಿಂಗಾರು ಬೆಳೆಗೆ ಪ್ರಿಪ್ರೇಷನ್ ಹಿಂಗಾರು ಬೆಳೆ ಮಾಡಿದ್ರೆ ಆಯ್ತು, ಮಳೆ ಆಗುತ್ತಲ್ಲ ಹಿಂದೆಲ್ಲ ನಾಳೆ ಅಂತೇಳಿ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನಾವು. ಇದಷ್ಟು ಏನು ರೈತರು ಹೇಳ್ತಿರುವಂಥದ್ದು. ಈಗಾಗಲೇ ಮುಂಗಾರು ಮಳೆ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇದೀಗ ಹಿಂದಿನ ಹಿಂಗಾರು ಪೀಕ್ ಆದರೂ ಚೆನ್ನಾಗಿ ಬರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮೆಣಸಿನಕಾಯಿ ಬೆಳೆಯನ್ನು ಹರಗಿ ಮುಂದಿನ ಬೆಳೆಗೆ ಇದೀಗ ತಯಾರಿಯನ್ನು ಮಾಡ್ತಿರುವಂಥದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್, ಜಿ ಕನ್ನಡ ನ್ಯೂಸ್.